ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಎಲ್ಲರೂ ಇಷ್ಟಪಡುವಂತ ಮಂಡಕ್ಕಿ ಉಸ್ಲಿಯನ್ನ ಪ್ರಿಪೇರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಮಕ್ಕಳಿಗೆ ಸ್ನಾಕ್ಸ್ ಆಗಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಮಂಡಕ್ಕಿ ತಗೊಳ್ಳೋಣ. ಒಂದು 3 ಸೇರಿದೆ ಇದು. ನಂತರದಲ್ಲಿ ಒಂದು 2-3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಎಷ್ಟಿದೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವು ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ. ಟೊಮೊಟೊ ಹಣ್ಣು 1 ತಗೊಂಡಿದ್ದೀನಿ. ಈರುಳ್ಳಿ 1 ತಗೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲು ಒಂದು 2-3 ಸ್ಪೂನ್ ತಗೊಳ್ತೇನೆ. ಆಮೇಲೆ ಸಾಸಿವೆ 1 ಸ್ಪೂನ್ ಇದೆ. ಕಡಲೆಬೇಳೆ 2 ಸ್ಪೂನ್ ಇದೆ. ಅರಿಶಿನ ಪುಡಿ 1-2 ಚಿಟಕಿ ತಗೊಂಡಿದ್ದೀನಿ. ಶೇಂಗಾ ಬೀಜ 2 ಸ್ಪೂನ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಾ ಇದ್ದೀನಿ. ಉದ್ದಿನಬೇಳೆ 2 ಸ್ಪೂನ್ ಇದೆ. ಮೊದಲನೇದಾಗಿ ಮಂಡಕ್ಕಿಯನ್ನು ಒಂದು ನೀರಿಗೆ ಹಾಕಿಬಿಟ್ಟು ಈ ರೀತಿ ತೊಯ್ಸೋಣ. 1 ನಿಮಿಷ ಇದನ್ನು ನೀರಿನಲ್ಲಿ ಹೀಗೆ ಬಿಡೋಣ, ನೆನಿಲಿ. ಇದು ನೀರನ್ನೆಲ್ಲ ಈ ರೀತಿ ಹಿಂಡ್ಕೊಂಡು ಮಂಡಕ್ಕಿನ ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೊಂದು ವಿಷಯ, ಈ ಮಂಡಕ್ಕಿನ ನೀವು ಯಾವುದೇ ಕಾರಣಕ್ಕೂ ಕೈ ಮಂಡಕ್ಕಿ ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ಇದು ನೀರು ಮಂಡಕ್ಕಿ ಅಂತ ಹೇಳ್ತಾರೆ, ಅದರಲ್ಲಿ ಉಸ್ಲಿ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪು ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿ ಜೊತೆಗೆ ಉಪ್ಪು ಸೇರಿಕೊಳ್ಳಿ. ಮೊದಲನೇದಾಗಿ ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಶೇಂಗಾ ಬೀಜವನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಶೇಂಗಾ ಬೀಜ ಹುರ್ಕೊಂಡು ತೆಕ್ಕೊಳ್ತಾ ಇದ್ದೀವಿ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಇದು ಚಟಪಟ ಅಂದಮೇಲೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಲೇ ಉದ್ದಿನಬೇಳೆ ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ. ಇದನ್ನು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಜೊತೆಗೆ ಕರಿಬೇವು ಸಹಿತ ಹಾಕ್ತಾ ಇದ್ದಾರೆ. ಎಲ್ಲವನ್ನು ಚೆಂದ ಮಾಡಿ ಫ್ರೈ ಮಾಡೋಣ. ಒಗ್ಗರಣೆಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅಷ್ಟೇ. ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಈರುಳ್ಳಿದು, ಒಳ್ಳೆ ಕೆಂಬಣ್ಣ ಬಂದಿದೆ. ಈಗ ಟೊಮೊಟೊನ ಆ್ಯಡ್ ಮಾಡೋಣ. ಈಗ ಒಗ್ಗರಣೆ ಎಲ್ಲ ಆಗೋಯ್ತು. ಈಗ ಮಂಡಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಒಗ್ಗರಣೆಗೆ. ಒಂದು ಚಿಟಿಕೆ ಹಳದಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನೂ ಮಂಡಕ್ಕಿನೂ. ಈಗ ಹುರಿದಿಟ್ಕೊಂಡಿದ್ವಲ್ಲ ಆ ಶೇಂಗಾ ಬೀಜನ ಕಡೆಯಲ್ಲಿ ಆ್ಯಡ್ ಮಾಡೋಣ. ಮಿಕ್ಸ್ ಕೊಟ್ಟಿದ್ದೀವಿ. ಈಗ ಸಿಮ್ಮಲ್ಲಿಡೋಣ. ಓಕೆ, ಈಗ ಮಂಡಕ್ಕಿ ಉಸ್ಲಿ ರೆಡಿಯಾಗಿದೆ. ಮಂಡಕ್ಕಿ ಉಸ್ಲಿ ತುಂಬಾ ಟೇಸ್ಟಿ ಆಗಿದೆ ಸ್ನೇಹಿತರೆ, ಸೂಪರ್ ಆಗಿದೆ. ಹೊರಗಡೆ ನೋಡಿದ್ರೆ ಈಗ ಜೂನ್ ತಿಂಗಳು, ಮಳೆಗಾಲ ಶುರು ಆಗಿದೆ. ಹೊರಗಡೆ ತಂಪು ವಾತಾವರಣದಲ್ಲಿ ನಾವು ಈ ಮಂಡಕ್ಕಿ ಉಸ್ಲಿನ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡೋಣ ಹೇಗಿದೆ. ಸೂಪರ್ ಆಗಿದೆ. ಇದು ನನ್ನ ತುಂಬಾ ಫೇವರೆಟ್ ರೆಸಿಪಿ, ತುಂಬಾ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ.